प्रिय छात्रों, ऑनलाइन क्लास के लिए आप सबका स्वागत है। आज फिर नफ़े के चक्कर में पाठ के दूसरे भाग को लेकर आपके सामने आई हूँ। हम पिछले कक्षा में नफ़े के चक्कर में पाठ के पहले भाग में आने वाले सारांश या मुख्य अंश के बारे में पहले ध्यान देंगे। पहले भाग में बाबूबाई के मन की इच्छा समझते हैं। बाबूबाई ने नारियल खाने की लालच से वह खुद लाठी टेकते हुए बाजार जाते हैं। बाजार में देखते पूछते वे नारियल के पास पहुंच जाते हैं। नारियल वाले से नारियल के दाम पूछने पर नारियल वाले कहता है, एक नारियल का दाम 2 रुपये होंगे। बाबूबाई उन्हें ज़्यादा समझकर, यानी एक नारियल का दाम 2 रुपये कहते हैं, तो 2 रुपये ज़्यादा समझकर वह नारियल के मंडी जाकर नारियल का दाम पूछते हैं। वहाँ नारियल का दाम 1 रुपया कहते हैं। ಅಂದರೆ ಇಲ್ಲಿ ನಾವು ಮೊದಲು ತಿಳ್ಕೋಬೇಕು, ಅವ್ರು ತುಂಬ ಆಸೆ ಪಡ್ತಾರೆ. ಅಂದರೆ ಆ ಒಂದು ಎಳ್ನೀರು ಕುಡಿಬೇಕು ಅಥವಾ ತಿನ್ನಬೇಕು ಅನ್ನೋ ಆಸೆಗೆ ಅವರು ಆಗದೇ ಇದ್ದರೂ ಸಹ ಸ್ವತಃ ಲಾಠಿ ಟೇಕ್ತೆ ಹುಯೆ. ಲಾಠಿ ಕಾ ಮತ್ಲಬ್ ಕ್ಯಾ ಹೈ? ನಾನು ಮೊದಲೇ ಹೇಳಿದ್ದೀನಿ, ಊರ್ಗೋಲು ಹಿಡ್ಕೊಂಡು ಅವ್ರೇನು ಮಾಡ್ತಾರೆ, ಬಾಜಾರ್ಗೆ ಹೋಗ್ತಾರೆ. ಸ್ವತಃ ಬಾಜಾರ್ಗೆ ಹೋಗಿ ಅಲ್ಲಿ ಬಾಜಾರ್ ಅಂದ್ರೆ ಗಲಾಟೆ ಇದ್ದೇ ಇರುತ್ತೆ. ಅಲ್ಲಿ ಇಲ್ಲಿ ನೋಡ್ತಾ ಕಡೆಗೆ ನಾರಿಯಲ್ ವಾಲೆ ಅಂದರೆ ಎಳ್ನೀರು ಮಾರೋನ ಹತ್ರ ಹೋಗಿ ಎಳ್ನೀರಿನ ಒಂದು ಬೆಲೆಯನ್ನು ಕೇಳ್ತಾರೆ. ಆ ಎಳ್ನೀರು ಬೆಲೆ ಕೇಳಿದಾಗ ಒಂದು ಎಳ್ನೀರು ಬಂದು 2 ರೂಪಾಯಿ ಅಂತ ಹೇಳ್ತಾರೆ. ಆಗ ಶಾಕ್ ಆಗುತ್ತೆ, ಅಯ್ಯೋ 2 ರೂಪಾಯಿ ಕೊಡಬೇಕಾ ಅಂತ. ಅವ್ರು ಏನು ಮಾಡ್ತಾರೆ, ತಗೊಳ್ಳೋದಿಲ್ಲ. ಆವಾಗ ಅವನು ಎಳ್ನೀರು ಮಾರೋನು ಹೇಳ್ತಾನೆ, ನೀವು ಸೀದಾ ಮಂಡಿಗೆ ಹೊಟ್ಟೋಗಿ, ಮಂಡಿಯಲ್ಲಿ ನಿಮಗೆ ಸ್ವಲ್ಪ ಚೀಪಾಗಿ ಸಿಗ್ಬೋದು ಅಂತ. बाजार जाकर नारियल का दाम पूछते हैं. ಅಲ್ಲೋಗಿ ಕೇಳ್ತಾರೆ, ನಾರಿಯಲ್ ಕಾ ದಾಮ್ 1 रुपया कहते हैं, 1 ರೂಪಾಯಿ ಅಂತ ಹೇಳ್ತಾರೆ. ಅಂದರೆ 2 ರೂಪಾಯಿ ಜಾಸ್ತಿ, ಅದಕ್ಕಿಂತ ಕಮ್ಮಿ 1 ರೂಪಾಯಿ ಅಂದರೆ ತಗೋಬೋದಾಗಿತ್ತು. ಇವನಿಗೆ ದುರಾಸೆ, ಬರೀ ಆಸೆ ಅಲ್ಲ, ಬಾಬುಬಾಯಿಯವರಿಗೆ ಬಹಳ ದುರಾಸೆ ಇತ್ತು. ಹಾಗಾಗಿ ಅಯ್ಯೋ 1 ರೂಪಾಯಿ ಕೊಡಬೇಕಾ ಅಂತ ಅನ್ಕೋತಾರೆ. 1 रुपया को वह ज़्यादा समझकर नाव वाले के पास जाकर नारियल का दाम पूछते हैं. ಅಂದರೆ ಬರೀ 2 ರೂಪಾಯಿ ಅಂತ ಇದ್ದಿದ್ದು 1 ರೂಪಾಯಿ ಆಯಿತು. 1 ರೂಪಾಯಿನೂ ಜಾಸ್ತಿ ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೆ, ನಾವಾಲೆ ಅಂದರೆ ಆ ಸಮುದ್ರ ತೀರದಲ್ಲಿ ಮಾರಕ್ಕೆ ಇಟ್ಕೊಂಡಿರ್ತಾರಲ್ಲ, ನಾವಾಲೆ ಅಂದರೆ ದೋಣಿ ಓಡಿಸೋರು ಏನು ಮಾಡ್ತಾರೆ, ಅಡಿಷ್ನಲ್ ಆಗಿ ಒಂದು ಎಳ್ನೀರು ಮಾಡ್ತಾರಲ್ಲ, ಅಂಥವ್ರ ಹತ್ರ ಹೋಗಿ ಆ ಒಂದು ಎಳ್ನೀರನ್ನು ಬೆಲೆಯನ್ನು ಕೇಳ್ತಾರೆ. ವಾ कहता है नारियल का दाम सिर्फ 50 पैसे. ಅಂದರೆ ಒಂದು ಎಳ್ನೀರು ಬೆಲೆ ಬರೀ 50 ಪೈಸೆ ಅಂತ ಹೇಳ್ತಾರೆ. पहले नारियल वाले ने क्या कहा था, एक नारियल का दाम 2 रुपये. और दूसरे मंडी वाले ने क्या कहा था, 1 रुपये. और नाव वाले ने कहता है 50 पैसे. ಅರ್ಥ ಮಾಡ್ಕೊಳ್ಳಿ, 2 ರೂಪಾಯಿ ಇದ್ದಿದ್ದು 1 ರೂಪಾಯಿ ಆಯಿತು. ಅಂದರೆ ರಿಟೇಲಲ್ಲಿ 2 ರೂಪಾಯಿ ಆಯಿತು, ಹೋಲ್ಸೇಲಲ್ಲಿ ಏನಾಯಿತು, 1 ರೂಪಾಯಿ ಆಯಿತು. ಈಗ ನಾವಲ್ಲೇ ಆ ತೋಟದ ಹತ್ತಿರದಲ್ಲಿರ್ತಕ್ಕಂಥವ್ರ ಹತ್ರ ಬಂದು 50 ಪೈಸೆ ಅಂತ ಹೇಳ್ತಾರೆ. सिर्फ 50 पैसे. बाबूबाई 50 पैसे भी देने के लिए तैयार न थे. ಅವ್ರು 2 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ, 50 ಪೈಸೆ ಕೊಡೋದಕ್ಕೂ ತಯಾರಿಲ್ಲ. ತಬ್ ನಾವ್ ವಾಲೆನೇ कहता है. ಅವಾಗ ನಾವ್ ವಾಲೆ ಅಂದರೆ ಆ ದೋಣಿ ಹುಟ್ಟಾಕ್ತಕ್ಕಂಥವ್ನು ಹೇಳ್ತಾನೆ, ದೋಣಿಯವನು ಬಾಬುಬಾಯಿ ಕೋ कहते हैं, नारियल के बगीचे में जाइए. ಅಂದರೆ ನಾರಿಯಲ್ ತೋಟಕ್ಕೆ ಹೋಗಿ, ವಹಾ ಆಪ್ಕೋ ಮಿಲ್ ಜಾಯೇಗಾ, ನಿಮಗೆ ಹೇಳಿದ ರೇಟಿಗೆ ಸಿಗ್ಬೋದು ಅಂತ ಹೇಳ್ತಾರೆ. ये तो पहले भाग के प्रमुख अंश है. नफ़े के चक्कर में पाठ के पहले भाग के प्रमुख अंश है. अब आएंगे दूसरे भाग में क्या होता है, ನೋಡೋಣ ಸೆಕೆಂಡ್ ಪಾರ್ಟಲ್ಲಿ ಏನಾಗ್ಬೋದು ಅಂತ. अब समझेंगे. ಬಾಬುಬಾಯಿ लालच में पड़कर नारियल पाता है नहीं. ಅವನಿಗೆ ಆ ನಾರಿಯಲ್ ಅಂದರೆ ಆ ಎಳ್ನೀರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ದುರಾಸೆ ಅಂತೂ ಆಗಿದೆ. ಮೊದಲನೇ ಪಾರ್ಟಲ್ಲಿ ಎಲ್ಲಿವರೆಗೂ ಬಂದಿದ್ದೀವಿ, ನಾವಾಲಯಕ್ಕೆ ಅಂದರೆ ಆ ದೋಣಿಯ ಹೋನ ಹತ್ರ ಬಂದಿದ್ದೀವಿ. ಅವನು ದೋಣಿಯವನು ಏನಂತ ಸಜೆಸ್ಟ್ ಮಾಡಿದ್ದಾನೆ, ತೋಟಕ್ಕೆ ಹೊರಟೋಗಿ ಅಂತ ಹೇಳಿದ್ದಾನೆ. देखेंगे क्या होता है. अब आएंगे पाठ के दूसरे भाग, यानी नफ़े के चक्कर में. ये तो लोक कथा है, ये तो संकलित है. देखेंगे. बाबूबाई ने फिर अपने आप को समझाया. ಬಾಬುಬಾಯಿನೇ ತನಗೆ ತಾನೇ ಹೇಳ್ಕೊತಾನೆ, ಇತನಿ ದೂರ ಆಯಾ ಹೂँ, ಇಷ್ಟು ದೂರ ಬಂದುಬಿಟ್ಟಿದ್ದೀನಿ. ಆ ಬಗೀಚೆ ತಕ್ ಜಾನೆ ಮೇ ಕ್ಯಾ ಹರ್ಜ್ ಹಿ ಕ್ಯಾ ಹೈ. ಇಲ್ಲಿವರೆಗೂ ಬಂದಿದ್ದೀನಿ, ತೋಟಕ್ಕೆ ಹೋಗೋದಕ್ಕೆ ಏನು ತೊಂದರೆ ಇದೆ. ಬಾಬುಬಾಯಿನೇ ಸಮಜ್ಕರ ಅಂದರೆ ತನಗೆ ತಾನೇ ಹೇಳ್ಕೊತಾರೆ, ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ತೋಟಕ್ಕೆ ಹೋಗೋದಕ್ಕೆ ಏನು ತೊಂದರೆ ಇದೆ, ಹೊರಟೇ ಬಿಡೋಣ ಅಂದರೆ ಚೀಪಾಗಿ ಸಿಗುತ್ತೆ. ಆಸೆ ನೋಡಿ ಮನುಷ್ಯನಿಗೆ
ಸಹಜ. ಬಟ್ ದುರಾಸೆ 2 ರೂಪಾಯಿಗೂ ಕಷ್ಟ ಆಯಿತು, 1 ರೂಪಾಯಿ ಕಷ್ಟ ಆಯಿತು, 50 ಪೈಸೆನೂ ಕಷ್ಟ ಆಯಿತು ಅವರಿಗೆ. ನೋಡೋಣ ಈಗ ತೋಟಕ್ಕೆ ಹೋಗಿ ಏನಾಗುತ್ತೆ ಅಂತ. अब बगीचे तक जाने में हर्ज ही क्या है, सच बात तो यह थी कि ಕಾಫಿ ತಕ್ ಚುಕೇತೆ. ಅಂದರೆ ಬಹಳಷ್ಟು ನಿಜವಾದ ವಿಷಯ ಏನಪ್ಪ ಅಂದರೆ ಅವರಿಗೆ ತುಂಬ ಆಯಾಸ ಆಗಿತ್ತು. ತಕ್ ಜಾನ ತುಂಬ ಆಯಾಸ ಆಗಿತ್ತು. ಮಗರ್ 25 पैसे बचाने के ख्याल से ही उनमें फुर्ती आ गई. 25 ಪೈಸೆ ಉಳಿಸ್ಬೋದಲ್ಲ, ಬರೀ 25 ಪೈಸೆ ಸಿಗುತ್ತಲ್ಲ ಅನ್ನೋ ಒಂದೇ ಒಂದು ಆಸೆಗೆ ಅವ್ರೇನು ಮಾಡ್ತಾರೆ. ಯಾಕಂದರೆ 50 ಪೈಸೆ ಅಂತಂದಾಗ 25 ಪೈಸೆಗೆ ಸಿಕ್ತು ಅಂದರೆ 25 ಪೈಸೆ ಮಿಗುತ್ತೆ, 25 ಪೈಸೆಗೆ ಅವ್ರಿಗೆ ಎಳ್ನೀರು ಸಿಗುತ್ತೆ ಅನ್ನೋ ಆಸೆಗೆ, ಅಂದರೆ ಆ ಉಳಿಸ್ಬೇಕು ಮತ್ತು ಆ ದುರಾಸೆಯಿಂದ ಅವ್ರೇನು ಮಾಡ್ತಾರೆ, ಅವರಲ್ಲಿ ಪೂರ್ತಿ ಕ ಮತ್ಲಬ್ ಹೇ ಸ್ಫೂರ್ತಿ, ಎನರ್ಜಿ, ಇನ್ನಷ್ಟು ಮತ್ತಷ್ಟು ಉತ್ಸುಕತರಾದರು. ಬಾಬುಬಾಯಿ ನಾರಿಯಲ್ ಕೆ ಬಗೀಚೆ ಮೇ ಪಹುಂಚ್ ಗಯೆ. ಕಡೆಗೂ ನಾರಿಯಲ್ ಅಂದರೆ ತೋಟಕ್ಕೆ ಹೊರಟೋದ್ರು. ಅವ್ರೇನು ಹೇಳ್ದ, ನಾವು ಅಲ್ಲೇ ಕಹತಾನ, ಅವರು ದೋಣಿ ಹುಟ್ಟಾಕ್ತಕ್ಕಂಥ ಒಂದು ದೋಣಿಯವನು ಹೇಳ್ದ ಏನಂತ, ನಮ್ಮಲ್ಲಿ ನಿಮಗೆ 50 ಪೈಸೆಗೆ ಸಿಗುತ್ತೆ, ಇನ್ನೂ ಚೀಪಾಗಿ ಬೇಕಂದ್ರೆ ಎಲ್ಲಿ ಹೋಗಬೇಕು, ತೋಟಕ್ಕೆ ಹೋಗಿ ಅಂದರು. ಕಡೆ ಕಾಲು ಎಳ್ಕೊಂಡು ತೋಟಕ್ಕೂ ಹೋಗಿದ್ದಾಯಿತು. ಬಾಬುಬಾಯಿ ನಾರಿಯಲ್ ಕೆ ಬಗೀಚೆ ಮೇ ಪಹುಂಚ್ ಗಯೆ. ವಹಾಂ ಕೆ ಮಾಲಿ ಕೋ ದೇಖ್ಕರ್ ಉಸ್ಸೆ ಪೂಛಾ. ಅಲ್ಲಿನ ಒಬ್ಬ ಮಾಲಿಯನ್ನು ಸಿಕ್ಕಿದ್ಮೇಲೆ ಅವನ ಹತ್ರ ಕೇಳ್ತಾರೆ. ಏನಂತ ಕೇಳ್ತಾರೆ ನೋಡೋಣ. ಯಹ ನಾರಿಯಲ್ ಕಿತ್ನೆ ಮೇ ಬೇಚೋಗೆ, ಅಂದರೆ ಈ ಎಳ್ನೀರನ್ನ ಎಷ್ಟಕ್ಕೆ ಮಾರ್ತೀಯಾ. ಮಾಲಿನೇ ಜವಾಬ್ ದಿಯಾ. ಮಾಲಿ ಹೇಳ್ತಾನೆ, ಅಂದರೆ ಮಾಲಿ ಅಂದರೆ ಕಾವಲುಗಾರ. ಮಾಲಿ ಮತ್ಲಬ್ ಕ್ಯಾ ಹೇ, ಕಾವಲುಗಾರ. ಮಾಲಿನೇ ಜವಾಬ್ ದಿಯಾ. ಮಾಲಿ ಹೇಳ್ತಾನೆ, ಜೋ ಪಸಂದ್ ಆಯೆ ಲೇ ಜಾವೋ ಕಾಕಾ, ಬಸ್ 25 पैसे का ಏಕ್. ಕಾಕ ಅಂದರೆ ಚಿಕ್ಕಪ್ಪ, ಈ ತೋಟಕ್ಕೆ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರ ಬೆಲೆ ಎಲ್ಲ ಏನು, ಬರೀ 25 ಪೈಸೆ ಅಂತ ಹೇಳ್ತಾರೆ. ಹೇ ಭಗವಾನ್, 25 पैसे ಅಂದರೆ ಅಯ್ಯೋ ಭಗವಂತ, 25 पैसेನಾ. ಪೂರಾ ರಾಸ್ತಾ ಅಂದರೆ ಇಡೀ ದಾರಿನ ಪೈದಲ್ ಆನೆಕೆ ಬಾದ್ವಿ, ನಡ್ಕೊಂಬ ಅಂತ ಯಾರು ಹೇಳಿದ್ರು, ಇಡೀ ನಾನು ದಾರಿಯೆಲ್ಲ ನಡ್ಕೊಂಡೇ ಬಂದಿದ್ದೀನಿ. ಯಾರು ನಡ್ಕೊಂಬ ಅಂದರು. ಮೇರಿ ಬಾತ್ ಮಾನೋ, ನನ್ನ ಮಾತು ಕೇಳಪ್ಪ, ಏಕ್ ನಾರಿಯಲ್ ಮುಫ್ತ್ ಮೇ ಹಿ ದೇದೋ. ನೋಡಿ ಹೆಂಗಿದೆ, 2 ರೂಪಾಯಿ ಜಾಸ್ತಿ, 1 ರೂಪಾಯಿ ಇನ್ನೂ ಜಾಸ್ತಿ ಆಯ್ತು ಅವನಿಗೆ, 50 ಪೈಸೆನೂ ಜಾಸ್ತಿ, 25 ಪೈಸೆನೂ ಜಾಸ್ತಿ, ಈಗ ಫ್ರೀಯಾಗೇ ಕೊಟ್ಬಿಡಪ್ಪ, ಅಷ್ಟು ದೂರದಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮುಫ್ತ್ ಕ ಮತ್ಲಬ್ ಹೇ ಫ್ರೀ, ಅಂದರೆ ಅದನ್ನು ಫ್ರೀಯಾಗಿ ನಮಗೆ ಕೊಟ್ಬಿಡು. ದೇಖೋ ಮೈ ಕಿತ್ನಾ ತಗ್ ಗಯಾ ಹೂँ, ನೋಡಪ್ಪ ಎಷ್ಟೊಂದು ಸುಸ್ತಾಗ್ಬಿಟ್ಟಿದೆ ನನಗೆ. ಬಾಬುಬಾಯಿ ಕಿ ಬಾತ್ ಸುನ್ಕರ್ ಮಾಲಿನೇ ಕಹ. ಬಾಬುಬಾಯಿ ಮಾತು ಕೇಳಿಬಿಟ್ಟು ಮಾಲಿ ಹೇಳ್ತಾರೆ, ಅರೆ ಕಾಕಾ ಮುಫ್ತ್ ಮೇ ಚಾಹಿಯೇನಾ, ನಿಮಗೆ ಫ್ರೀ ಆಗಬೇಕು ತಾನೆ. ಪೇಡ್ ಪರ್ ಚढ़ ಜಾವೋ, ಅಂದರೆ ಮರ ಹತ್ಬಿಡಿ. ಜಿತನೆ ಚಾಹೋ ಉತನೆ ತೋಡ್ಲೋ, ನೀವು ಮರ ಹತ್ತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳಿ. ಸಚ್ ಜಿತನಾ ಚಾಹೋ ಲೇಲೋ, ಅಂದರೆ ಎಷ್ಟು ಬೇಕೋ ತಗೊಳ್ಳ. ಅವ್ರಿಗೆ ವಯಸ್ಸಾಗಿದೆ ಅನ್ನೋದನ್ನು ಮರ್ತೋಗಿದ್ದಾರೆ, ನಡೆಯೋಕ್ಕೆ ಶಕ್ತಿ ಇಲ್ಲ, ಕೋಲು ಊರ್ಕೊಂಡು ಬರ್ತಾ ಇದ್ದಾರೆ. ಆಸೆ ನೋಡಿ ಮನುಷ್ಯನಿಗೆ ಎಷ್ಟಿದೆ ಅಂತ, ಅವರ ವಯಸ್ಸಿಗೆ ಮೀರಿದಂಥ ಆಸೆ. ಮರ ಹತ್ತಕ್ಕೆ ಸಾಧ್ಯನಾ, ಆ ಮರ ಹತ್ತಿ ತಗೊಳ್ಳಿ ಅನ್ನೋಷ್ಟೊತ್ತಿಗೆ ಇವ್ರಿಗೆ ಎಲ್ಲಿಲ್ಲದ ಒಂದು ಎನರ್ಜಿ. ಜಿತನಾ ಚಾಹೇ ಲೇಲೋ, ಎಷ್ಟು ಬೇಕೋ ತಗೋಬೋದಾ. ಬಾಬುಬಾಯಿ ತೋ ಖುಷಿ ಸೆ ಫೂಲಾನ ಸಮಾಯೆ. ಫೂಲಾನ ಸಮಾನ ಕಾ ಮತ್ಲಬ್ ಹೇ ಏತೋ ಮುಹಾವರೆ ಹೇ, ನುಡಿಗುಟ್ಟು ಅಂತ ಹೇಳ್ತಾರಲ್ಲ, ನುಡಿಗುಟ್ಟು. ಮುಹಾವರೆ ಕಾ ಮತ್ಲಬ್ ಖುಷಿ ಸೆ, ಫುಲಾನ ಸಮಾನ ಕಾ ಮತ್ಲಬ್ ಹೇ ಬಹುತ್ ಖುಷಿ ಹೋನ, ಬಹಳ ಖುಷಿ ಆಗೋಗುತ್ತೆ. ಅವರಿಷ್ಟೊತ್ತು ನಡ್ಕೊಂಬಂದಿದ್ದೆಲ್ಲ ಹೊರ್ಟೋಯ್ತು, ಇಡೀ ತೋಟನೇ ನೋಡ್ಬಿಟ್ಟು ಅಯ್ಯೋ ತೋಟದಲ್ಲಿರೋಕೆ ಯಾವ್ದು ಬೇಕಾದ್ರೂ ತಗೋಬೋದಾ ಅಂತ ಅನ್ನಿಸ್ತು. ಉನ್ಹೋನೆ ಜಲ್ದಿ ಪೇಡ್ ಪರ್ ಚढ़ना ಶುರು ಕಿಯಾ. ಕಡೆಗೂ ಬೇಗ ಮರ ಹತ್ತೋದಕ್ಕೆ ಶುರು ಮಾಡಿದ್ರು. ಇಸ್ ಚಿತ್ರ ಮೇ ದೇಖ್ ರಹೇ ನಾ. ಪೇಡ್ ಪರ್ ಚढ़ते ಬಾಬುಬಾಯಿನೇ ಸೋಚ. ನೋಡಿ ಇವಾಗಲೂ ದುರಾಸೆ, ಮರ ಹತ್ಬಿಟ್ಟು ತೆಪ್ಪಗೊಂದು ಕಾಯಿ ತಗೊಂಬರಲಿಲ್ಲ ಆತ, ಮತ್ತೆ ನೋಡಿ ಏನು ಮಾಡ್ತಾರೆ ಅಂತ. ಚढ़ते ಬಾಬುಬಾಯಿನೇ ಸೋಚ, ಮರ ಹತ್ತಿದಾಗ ಯೋಚನೆ ಮಾಡ್ತಾರೆ, ಬಹುತ್ ಅಚ್ಚೆ ಮೇರಿ ತೋ ಕಿಸ್ಮತ್ ಖುಲ್ ಗಯಿ. ಅದೃಷ್ಟದ ಬಾಗಿಲು ತೆಗೆದುಬಿಟ್ಟಿದೆ, ಅದೃಷ್ಟ ಕುಲಾಯಿಸ್ಬಿಟ್ಟಿದೆ. ಜಿತನೇ ನಾರಿಯಲ್ ಚಾಹೆ ತೋಡ್ಲೋ, ಪೈಸೆ ಬಿ ನಾದು. ಕ್ಯಾ ಬಾತ್ ಹೇ, ಅಂದರೆ ಎಷ್ಟು ಬೇಕಾದ್ರೂ ಎಳ್ನೀರು ತಗೊಳ್ಳಿ, ಅವ್ರ ಪೈಸೆ ಬಿ ನಾದು, ಅಂದರೆ ಇದಕ್ಕೆ ಎಳ್ನೀರಿಗೆ ಕಾಸು ಕೊಡೋಷ್ಟಿಲ್ಲ ಅನ್ನೋಷ್ಟೊತ್ತಿಗೆ ಇವ್ರಿಗೆ ಎಲ್ಲಿಲ್ಲದ ಒಂದು ಆಸೆ, ಉತ್ಸಾಹ. ಬಾಬುಬಾಯಿ ಊಪರ್ ಪಹುಂಚ್ ಗಯೆ. ಕಡೆಗೂ ಕಷ್ಟಪಟ್ಟು ವಯಸ್ಸಿಗೆ ಮೀರಿ ಆ ಮರವನ್ನು ಹತ್ತಿದ್ದಾಯಿತು. ದೋನೋ ಹಾಥೋಂಕೋ ಆಗೆ बढ़ाने लगे सबसे बड़े नारियल को तोड़ने के लिए. ಮರ ಹತ್ತಿಬಿಟ್ಟು ಒಂದು ಕೈಯಲ್ಲಿ ಮರವನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಕಾಯಿನ ಕೀಳ್ಬೋದಾಗಿತ್ತು.
ಇವ್ರಿಗೆ ಯಾವಾಗ ಆಸೆ ಜಾಸ್ತಿ ಆಯಿತು, ದೊಡ್ಡದೊಂದು ನಾರಿಯಲ್ ಅಂದರೆ ಆ ಎಳ್ನೀರನ್ನ ತೊಗೊಳಕ್ಕೆ ತನ್ನ ಎರಡೂ ಕೈಗಳನ್ನು ಆ ಒಂದು ಗೊಂಚಲಿಗೆ ಹಾಕಿದ್ರು. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಆ ಸಮझ लीजिए, नारियल को पकड़ लिया उन्होंने, नारियल के पेड़ को नहीं, नारियल को पकड़ लिया. ಅವರು ಆ ದೊಡ್ಡದೊಂದು ಕಾಯಿನ ತಿಳ್ಕೊಂಡ್ರು. ತೋಡ್ನೆ के लिए ಜಕ್ ಪೈ ಫಿಸಕ್ ಗಯೆ, ಕಡೆಗೆ ಕಾಲು ಜಾರ್ ಬಿಡ್ತು ಅವ್ರಿಗೆ. ಬಾಬುಬಾಯಿನೇ ಏಕ್ದಮ್ ಸೆ ನಾರಿಯಲ್ ಕೋ ಪಕಡ್ ಲಿಯಾ, ತಕ್ಷಣ ಬಿದ್ದೋಗ್ತೀನಿ ಅಂತ ಆ ಎಳೆನೀರನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರು. ಉನ್ಕೆ ದೋನೋ ಪೈರ್ ಹವಾ ಮೇ ಝೂಲ್ತೇ ರಹ ಗಯೆ, ಅವ್ರ ಕಾಲುಗಳು ಗಾಳಿಗೆ ನೇತಾಡ್ತಾ ಇದೆ. ಇವ್ರು ಮಾತ್ರ ಆ ಮರದಲ್ಲಿರ್ತಕ್ಕಂಥ ಮರಾನ ಹಿಡ್ಕೊಂಡಿದ್ರೆ ತೊಂದರೆ ಆಗ್ತಿರ್ಲಿಲ್ಲ, ಆ ದೊಡ್ಡದೊಂದು ಎಳೆನೀರನ್ನು ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ದಾರೆ. ಬಾಬುಬಾಯಿ ಚಿಲ್ಲಾನೆ ಲಗೆ, ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದ್ರು. ಅರೆ ಭಾಯಿ ಮದದ್ ಕರೋ, उन्होंने नीचे खड़े माली को विनती की, नीचे पेड़ के नीचे थे ना वाली, उनको विनती का मतलब है ರಿಕ್ವೆಸ್ಟ್ ಮಾಡಿಕೊಂಡ್ರು, ಸ್ವಾಮಿ ನನ್ನನ್ನು ಕಾಪಾಡಿ ಮದದ್ ಕರೋ ಅಂದರೆ ಸಹಾಯ ಮಾಡಿ. ಮಾಲಿನೇ ಮಾಲಿ ಹೇಳ್ತಾನೆ, ಓ ಮೇರಾ ಕಾಮ್ ನಹಿ ಕಾಕಾ, ಅದು ನನ್ನ ಕೆಲಸ ಅಲ್ಲ, ಮೈನೆ ಸಿರ್ಫ್ ನಾರಿಯಲ್ ಲೇನೆ ಕಿ ಬಾತ್ ಕೀತಿ, ನಿಮಗೆ ಆ ಎಳ್ನೀರನ್ನ ಕಿತ್ಕೊಳ್ಳಿ ಅಂತ ಹೇಳಿದ್ದೆ, ನಿಮ್ಮನ್ನು ಕಾಪಾಡಬೇಕಾದ ಕೆಲಸ ನಂದಲ್ಲ, ಬುದ್ಧಿ ಕಲಿಸೋದಕ್ಕೋಸ್ಕರ ಅವ್ರು ಹಾಗಂತ ಹೇಳ್ತಾರೆ. ಬಾಕಿ ಸಬ್ ತುಮಾರೆ ಅವ್ರ ತುಮಾರೆ ನಾರಿಯಲ್ ಕೆ ಬಗೀಚೆ ಬೀಚ್ ಕಾ ಮಾಮಲಾ ಹೈ, ಇದರ ಮಧ್ಯದಲ್ಲಿ ನಾನು ಬರಲ್ಲ. ಬಾಕಿ ಸಬ್ ತುಮ್ಹಾರೆ ಅವ್ರ ತುಮಾರೆ ನಾರಿಯಲ್ ಕೆ ಬೀಚ್ ಕಾ, ನೀವುಂಟು ನಿಮ್ಮ ಎಳ್ನೀರುಂಟು, ನಾನು ಇದ್ರ ಮಧ್ಯೆ ಬರಲ್ಲ. ನಾನು ಎಳ್ನೀರು ಕೊಡ್ತೀನಿ ಅಂತ ಹೇಳಿದ್ದೆ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಅಲ್ಲ ಅಂತ ಅವರು ಫೈನಲಾಗಿ ಹೇಳೇ ಬಿಟ್ರು. ತಬಿ ಊಂಟ್ ಪರ್ ಸವಾರ್ ಏಕ್ ಆದ್ಮಿ ವಹಾನ್ ಸೆ ಗುಜರಾ, ಅದೇ ಟೈಮ್ಗೆ ಊಂಟ್ ಅಂದರೆ ಒಂಟೆ ಮೇಲೆ ಸವಾರಿ ಮಾಡಿಕೊಂಡು ಒಬ್ಬ ಸವಾರಿ ಕಾಣಿಸ, ವಹಾನ್ ಸೆ ನಿಕಲ, ಅಲ್ಲಿಂದ ಹೊರಡ್ತಾರೆ. अरे वो ಅಂದರೆ बाबूभाई पेड़ से लगे हैं ना, झूलते हुए नारियल को पकड़कर, वो जोर से चिल्लाता है. अरे वो बाबूभाई जोर से बुलाने लगे, जोराಗಿ ಹೇಳಿದ್ರು. वो ऊंट वाले मेरे पैर वापस पेड़ पर टिका दो ना, ನನ್ನ ಕಾಲುಗಳನ್ನ ಮತ್ತೆ ತಗೊಂಡೋಗಿ ಮರವನ್ನು ತಗಲಿಸಿ ಅಥವಾ ಮರಕ್ಕೆ ತಾಕಿಸಿ ಅಂತ ಕೇಳ್ಕೋತಾರೆ. ಬರೀ ಮೆಹರ್ಬಾನಿ ಹೋಗಿ, ತುಂಬ ನಿಮ್ಮಿಂದ ಸಹಾಯ ಆಗುತ್ತೆ, ಮೆಹರ್ಬಾನಿಯಿಂದ ತುಂಬ ಸಹಾಯ ಆಗುತ್ತೆ, ದಯವಿಟ್ಟು ನನ್ನ ಕಾಲುಗಳನ್ನು ಮತ್ತೆ ಮರಕ್ಕೆ ತಾಕಿಸಿ ಅಂತ ಕೇಳ್ಕೊಳ್ತಾರೆ. ಮರ ಸಿಕ್ಕಿದ್ರೆ ಸಾಕು, ಬಾಬುಬಾಯಿ ಇಳಿತಾರೆ. ಮರ ಸಿಗ್ತಾ ಇಲ್ಲ, ಅವರು ಆ ಗೊಂಚಲಲ್ಲಿ ಒಂದು ದೊಡ್ಡ ಕಾಯನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿದ್ದಾರೆ. ಊಂಟ್ ವಾಲೇನೆ ಸೋಚ, ತಕ್ಷಣ ಅವನು ಪಾಪ ಅಯ್ಯೋ ಅನ್ಸತ್ತೆ, ಚಲೋ ಮದದ್ ಕರ್ ದೇತಾ ಹೂँ, ಮೇರಾ ಕ್ಯಾ ಜಾತಾ ಹೈ, ಅಂದರೆ ಇದು ನನಗೇನು ಲಾಭ ಇದೆ, ಪಾಪ ಹೋಗಲಿ ಅವನ ಕಾಪಾಡೋಣ ಅಂತ ಬಾಬುಬಾಯಿನ ಕಾಪಾಡೋದಕ್ಕೆ ಬಾಬುಬಾಯಿ ಕೋ ಮದದ್ ಕರ್ನೆ ಕೆ ಲಿಯೆ ಊಂಟ್ ವಾಲೇನೆ ವಹಾಂ ಜಾತಾ ಹೈ, ಅಲ್ಲಿಗೆ ಹೋಗ್ತಾನೆ. ऊंट की पीठ पर खड़े होकर उसने बाबूबाई को पैरों को पकड़ लिया, ಅದಕ್ಕೆ ಇಟ್ಕೋದಿಲ್ವಲ್ಲ, ಹಾಗಾಗಿ ಏನು ಮಾಡಿದ್ರು, ಬಾಬುಬಾಯಿ ಅವರು ಬಾಬುಬಾಯಿನ ಕಾಪಾಡೋದಕ್ಕೆ ಅಂತ ಊಂಟ್ ವಾಲೇನೆ ಅಂದರೆ ಆ ಒಂದು ಒಂಟೆ ಮೇಲೆ ಸವಾರಿ ಮಾಡ್ಕೊಂಡು ಬಂದಿರ್ತಾನಲ್ಲ, ಅವನೇನು ಮಾಡ್ತಾನೆ, ऊंट की पीठ पर खड़े होकर उसने बाबूबाई के पैरों को पकड़ लिया, ಮತ್ತೆ ಅವನ ಕಾಲನ್ನು ಇಟ್ಕೋತಾರೆ. ಯಾಕಂದರೆ ಕಾಲನ್ನು ತೊಗೊಂಡೋಗಿ ಮರಕ್ಕೆ ತಾಕಿಸ್ಬೇಕಿತ್ತು, ಯಾರ್ದು, ಬಾಬುಬಾಯಿ ಅವ್ರದ್ದು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು ಅನ್ಸುತ್ತೆ. ठीक उसी समय ऊंट को हरे भरे पत्ते नजर आए, ಅವ್ರಿಗೆ ಹಸಿರು ತುಂಬಿರ್ತಕ್ಕಂಥ ಹುಲ್ಲು ಅದ್ರ ಗಮನಕ್ಕೆ ಬರುತ್ತೆ. पत्ते खाने की लालच में ऊंट ने मर्दन झुकाई और अपनी जगह से हट गए. ಅವರಲ್ಲಿ ಸೊಪ್ಪು ಕಾಣಿಸಿದ ತಕ್ಷಣ ಆಟೋಮೆಟಿಕ್ಕಾಗಿ ನಾವು ಅಷ್ಟೇ, ಏನೋ ಒಂದು ಸಿಹಿ ಪದಾರ್ಥ ಸಿಕ್ಕಿದೆ ಅಂದರೆ ನಾವು ಇರೋ ಕೆಲಸ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದಿಲ್ವಾ, ನಾವೇ ಹಾಗೆ ಮಾಡ್ತೀವಿ ಅಂದರೆ ಮೂಗು ಜೀವಗಳವು ಅವೇನು ಮಾಡುತ್ತೆ, ಹಸಿರು ತುಂಬಿರ್ತಕ್ಕಂಥ ಒಂದು ಸೊಪ್ಪನ್ನು ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಲ್ಲಿಂದ ಮೂವ್ ಆಗೇ ಬಿಡುತ್ತೆ. ಅಂದರೆ ಸವಾರಿ ಮಾಡೋನು ನನ್ನ ಮೇಲೆ ನಿಂತಿದ್ದಾನೆ ಯಜಮಾನ ಅನ್ನೋ ಪರಿಜ್ಞಾನ ಅದಕ್ಕೆ ಇಲ್ಲ. ಜರಾ ದೇಖ್ ಲೀಜಿಯೇ, ऊंट की पीठ पर खड़े होकर, ಎಟ್ಕೋದಿಲ್ಲ ಅಂತ ಆ ಒಂಟೆಯ ಮೇಲೆ ನಿಂತು ಬಾಬುಬಾಯಿ ಅವ್ರ ಕಾಲನ್ನು ಹಿಡ್ಕೊಂಡಿರ್ತಾನೆ. ಯಾರು, ಸವಾರ್ ವಾಲೆ, ऊंटके ಸವಾರ್. ठीक उसी समय ऊंट को हरे भरे पत्ते नजर आए, ಅಲ್ಲಿ ಹಸಿರು ತುಂಬಿರ್ತಕ್ಕಂಥ ಹುಲ್ಲು ಗಿಡಗಂಟಿಗಳು ನೋಡುತ್ತೆ. ಪತ್ತೆ ಕಾನೇಕೆ ಲಾಲಚೆ, ಅದಕ್ಕೂ ದುರಾಸೆ, ಆಸೆ ನೋಡಿ. ಆ ಹಸಿರು ತುಂಬಿರ್ತಕ್ಕಂಥ ಎಲೆನ ಹುಲ್ಲನ್ನು ತಿನ್ನೋದಕ್ಕೆ ಏನು ಮಾಡುತ್ತೆ, ಲಾಲಚೆ. ऊंटने गर्दन झुकाई, ಕತ್ತನ್ನು ಬಗ್ಸುತ್ತೆ. ಅವ್ರ ಅಪ್ನಿ ಜಗತ್ ಸೆ ಹಟ್ ಗಯಾ, ತನ್ನ ಜಾಗದಿಂದ ಹೊರಟಾಯ್ತು. ಸವಾರ್ನೆ ಕಹಾ ಹೈ,
और बाबूबाई के पाँव को पकड़ लिया है। बाबूबाई ने क्या किया है, एक नारियल को, बड़े नारियल को पकड़ लिया है, वही भी हवा में झूल रहा है और उसके पाँव पकड़े हुए सवार भी हवा में झूल रहे हैं। ಇಲ್ಲಿ ನಾರಿಯಲ್ ಅಂದರೆ ಎಳ್ನೀರು ಇಟ್ಕೊಂಡಿರ್ತಕ್ಕಂಥ ಬಾಬುಬಾಯಿನೂ ಅಲ್ಲಿ ಗಾಳಿಯಲ್ಲಿ ನೇತಾಡ್ತಾ ಇದ್ದಾರೆ. ಅವನಿಗೆ ಸಹಾಯ ಮಾಡೋಕ್ಕೋಗಿ ಅವನ ಕಾವಲಿಗೆ ಇಟ್ಕೊಂಡಿರ್ತಕ್ಕಂಥ ಊಂಟ್ ಸವಾರ್ ಅಂದರೆ ಆ ಒಂಟೆ ಸವಾರಿಯವನು ಸಹ ಸವಾರಿಯವನು ಸಹ ಏನಾಗ್ತಿದ್ದಾನೆ, ಹವಾ ಅಂದರೆ ಗಾಳಿಯಲ್ಲಿ ನೇತಾಡ್ತಿದ್ದಾನೆ. बस वह आदमी ऊंट की पेट से फिसक गया. ತಕ್ಷಣ वो ಒಂಟೆ ಹೊರಟೋಯ್ತು, ಒಂಟೆಯಿಂದ ಕೆಳಗೆ ಜಾರ್ಬಿಟ್ಟ ಪಾಪ. अपनी जान बचाने के लिए उसने बाबूबाई के पैरों को कसकर पकड़ लिया. ಗಟ್ಟಿಯಾಗಿ ಬಾಬುಬಾಯಿ ಎಳ್ನೀರು ಇಟ್ಕೊಂಡಿದ್ದಾರೆ, ಬಾಬುಬಾಯಿ ಕಾಲನ್ನ ಇವನು ಒಂಟೆ ಸವಾರಿಯವನು ಇಟ್ಕೊಂಡಿದ್ದಾನೆ. इतने में एक घुड़सवार आया. ಅಷ್ಟರಲ್ಲೇ ಒಬ್ಬ ಗುಡ್ಸವಾರ್ का मतलब है ಕುದುರೆ ಸವಾರಿ ಮಾಡ್ತಕ್ಕಂಥ ಕುದುರೆ ಸವಾರಗಾರ ಅಲ್ಲಿ ಬರ್ತಾನೆ ಸವಾರಿ ಮಾಡಿಕೊಂಡು. ಗುಡ್ಸವಾರ್ ಕೋ ದೇಖ್ಕರ್ ಬಾಬುಬಾಯಿನೇ ದುಹಾಯಿ ದಿ. ಮತ್ತೆ ಇನ್ನೊಂದ್ಸತಿ ದುಹಾಯಿ का मतलब है ಪುನರಾವರ್ತನೆ, ಅದೇ ರೀತಿ ಕೂಗ್ತಾನೆ. ಓ ಮೇರೆ ಬಾಯಿ ಮುಜೆ ಪೇಟ್ ಸೆ ವಾಪಸ್ ಪಹುಂಚಾ ದೋ, ನನ್ನನ್ನು ಮತ್ತೆ ಮರಕ್ಕೆ ಹೋಗಿ ಸೆಕ್ಸ್ಬಿಡಪ್ಪ ಅಂತ ಕೇಳ್ಕೊತಾನೆ. जिस तरह ऊँट सवार वालों से उन्होंने विनती की, उसी तरह घुड़सवार वालों से भी विनती करता है. ಮತ್ತೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಮ್ಮ ಏಕ್ ಮಿನಟ್ ಬಿ ನಹಿ ಲಗೇಗ, ಅಯ್ಯೋ ಒಂದು ನಿಮಿಷನೂ ಆಗಲ್ಲ ಅಂತ ಗುಡ್ಸವಾರ್ ಅಂದರೆ ಆ ಕುದುರೆ ಸವಾರಿ ಮಾಡ್ತಿರ್ತಕ್ಕಂಥ ಸವಾರುಗಾರ ಇರ್ತಲ್ಲ, ಆ ಸವಾರಿಯವನು ಅಂದ್ಕೊಳ್ತಾನೆ. ಮೈ ಗೋಡೆ ಕಿ ಪೀಠ್ ಪರ್ ಚಡ್ಕರ್ ಉನ್ಕಿ ಮದದ್ ಕರ್ ದೇತಾ ಹೂँ. ಎಷ್ಟೊತ್ತು ನಾನು ಕುದುರೆ ಒಂದು ಬೆನ್ನಿನ ಮೇಲೆ ನಿಂತು, ಪೀಠ್ ಕ ಮತ್ಲಬ್ ಹೇ ಬೆನ್ನು, ಆ ಬೆನ್ನಿನ ಮೇಲೆ ನಿಂತು ಇನ್ಕಿ ಮದದ್ ಕರ್ ದೇತಾ ಹೂँ, ನಾನು ಅವರಿಗೆ ಸಹಾಯ ಮಾಡ್ತೀನಿ. यह सोचकर घुड़सवार ಗೋಡೆ ಪರ್ ಉಠಾ ಖಡಾ ಹುವಾ. ಆ ಒಂದು ಧೈರ್ಯದಿಂದ ಅವರೇನು ಮಾಡ್ತಾರೆ, ಆ ಕುದುರೆ ಸವಾರಿ ಮಾಡ್ತಾ ಇರ್ತಕ್ಕಂಥ ಕುದುರೆ ಸವಾರಿಯವನು ಏನು ಮಾಡ್ತಾನೆ, ಆ ಕುದುರೆ ಮೇಲೆ ನಿಂತ್ಕೊಂಡು ಯಾರು ನಿಡ್ಕೋತಾನೆ, ऊँट वाले के पाँवों को. यह सोचकर घुड़सवार ಗೋಡೆ ಪರ್ ಖಡಾ ಹುವಾ, ಅದ್ರ ಮೇಲೆ ನಿಂತ್ಕೋತಾನೆ. घास के चक्कर में घोड़ा ज़रा आगे बढ़ा. ಅಂದರೆ घास वही भी जिस तरह ऊँट जाता है उसी तरह घोड़े भी हरी हरी घास को ಅಂದರೆ ಹಸಿರು ತುಂಬಿರ್ತಕ್ಕಂಥ ಹುಲ್ಲನ್ನು ನೋಡಿ ಮೇಯೋದಕ್ಕೆ ಅಂತ ಮುಂದಕ್ಕೆ ಹೋಗುತ್ತೆ. ज़रा आगे बढ़ा और छोड़ चला अपने मालिक को ऊँट वाले के पैरों से लटकते हुए. ಅಂದರೆ ಇನ್ನೇನು ಅವನನ್ನು ತೊಗೊಂಡೋಗಿ ಒಂಟೆ ಸವಾರಿಯವನ್ನ ತೊಗೊಂಡೋಗಿ ಮರಕ್ಕೆ ಹಚ್ಬೇಕಾಯ್ತು. ಒಂಟೆ ಸವಾರಿಯವನು ಏನು ಮಾಡಬೇಕಾಯ್ತು, ಬಾಬುಬಾಯಿನ ಕಾಪಾಡಬೇಕಾಯಿತು. ಇಲ್ಲಿ ನೋಡಿದ್ರೆ ಕುದುರೆ ಯಾವಾಗ ಮರೆತು ಬಿಟ್ಟು ಮುಂದಕ್ಕೆ ಹೊರಟೋಗುತ್ತೆ, ಆವಾಗ ಇವನು ವಿಧಿ ಇಲ್ಲ. ಯಾರಿಗೆ ಅಂದರೆ ಇಲ್ಲಿ ಯೋಚನೆ ಮಾಡಬೇಕು. ಅಮ್ಮ ಏಕ್ ಮಿನಟ್ ಬಿ ನಹಿ ಲಗೇಗ ಅಂದರೆ ಒಂದು ಸ್ವಲ್ಪ ಸಮಯನೂ ಆಗಲ್ಲ. ಗೋಡೆಗೆ ಪೀಠ್ ಪರ್ ಚಡ್ಕರ್ ಇನ್ಕಿ ಮದದ್ ಕರ್ ದೇತಾ ಹೂँ ಅಂದರೆ ಅದ್ರ ಮೇಲೆ ಕೂತ್ಕೊಂಡು ನಾನು ಅವರಿಗೆ ಸಹಾಯ ಮಾಡ್ಬೋದು. ಎಟ್ಕೋದಿಲ್ಲ ಅನ್ನೋ ವಿಷಯ ಇಲ್ಲಿದೆಯಲ್ಲ, ಎಟ್ಕೋದಿಲ್ಲ ಅಂದಮೇಲೆ ಆಟೋಮೆಟಿಕ್ಕಾಗಿ ನಾನು ಅದ್ರ ಮೇಲೆ ನಿಂತ್ಕೊಂಡಾಗ ಇವ್ರು ನನಗೆ ಎಟಕ್ತಾರೆ ಅಂತ ಅನಿಸ್ತು. घास के चक्कर में घोड़ा ज़रा आगे बढ़ा और छोड़ चला अपने मालिक को ऊँट वाले के पैरों से लटकते हुए. जिस तरह ऊँट ने घास के चक्कर में उन्होंने क्या किया था, ऊँट वालों ने अपने मालिक को छोड़कर चला गया था, उसी तरह घुड़सवारी आते हुए घोड़े भी उन्होंने घास की खाने की चक्कर में लगाकर उन्होंने अपने मालिक को छोड़कर चला गया, ಮುಂದಕ್ಕೆ ಹೊರಟೋಯ್ತು. एक दो और अब तीनों के तीनों झूलते रहे नारियल के पेट से. ಅಂದರೆ ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಮೂವರು ಸಹ. पहला बाबूबाई हैं, बाबूबाई ने नारियल को पकड़ लिया है और बाबूबाई के पाँवों को ऊँट वाले ने पकड़ लिया है और ऊँट वाले के पाँवों को ಗುಡ್ಸವಾರರು ने पकड़ लिया है. ಇಲ್ಲಿ ನೋಡಿ 3 ಜನನು ಇಲ್ಲಿ ಎಳ್ನೀರನ್ನು ಬಾಬುಬಾಯಿ ಹಿಡ್ಕೊಂಡಿದ್ದಾರೆ, ಬಾಬುಬಾಯಿನ ಯಾರು ಒಂಟೆ ಸವಾರ ಅವನು ಇಟ್ಕೊಂಡಿದ್ದಾನೆ, ಒಂಟೆ ಸವಾರನ ಕಾಲನ್ನು ಕುದುರೆ ಸವಾರಿ ಅವನು ಇಟ್ಕೊಂಡಿದ್ದಾನೆ. ಹೀಗೆ 3 ಜನನು ಗಾಳಿಯಲ್ಲಿ ನೇತಾಡ್ತಾ ಇದ್ದಾರೆ. आप इस चित्र में देख रहे हैं ना. काका कसके पकड़ लेना ಅಂದರೆ ಬಿಗಿಯಾಗಿ ಹಿಡ್ಕೊಳ್ಳಿ. ಹಾಂ, ಗುಡ್ಸವಾರನೆ ಪಸೀನಾ ಹೋತೆ ಹುಯೇ ಕಹಾ. ಅವನು ಗಾಬರಿ ಆಗೋಗುತ್ತೆ. ಗುಡ್ಸವಾರ ಅವನು ಅಂದರೆ ಕುದುರೆ ಸವಾರಿ ಮಾಡ್ತಕ್ಕಂಥವ್ನು ಗಾಬರಿ ಆಗೋಗುತ್ತೆ.
ಅವನು ಅದಕ್ಕೆ ಹೇಳ್ತಾನೆ, ಕಾಕ ಅಂದರೆ ಚಿಕ್ಕಪ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ, ಜಬ್ ತಕ್ ಕೋಯಿ ಬಚಾನೆ ವಾಲಾ ನಾ ಆಯೆ ವಹಿ ಕಹಿ ಚೋಡ್ನಾ ದೇನಾ. ಅಂದರೆ ನಮ್ಮನ್ನು ಕಾಪಾಡೋದಕ್ಕೆ ಇನ್ನೊಬ್ರು ಯಾರಾದರೂ ಬರೋ ತನಕ ನೀವು ಬಿಡಬೇಡಿ. ಮೈ ಆಪ್ಕೋ 100 ರೂಪಾಯಿ ದೂಂಗಾ. ನೀವು ಆ ಥರ ಮಾಡಿದ್ರೆ ನಿಮಗೆ 100 ರೂಪಾಯಿ ಕೊಡ್ತೀನಿ. ನೋಡಿ ಹೇಗಿದೆ, ಇವನಿಗೆ ಆಸೆ ಮೊದಲೇ, ಅದಕ್ಕೆ ತಕ್ಕಂತೆ 100 ರೂಪಾಯಿ ಕೊಡ್ತೀನಿ ಅಂತ ಬೇರೆ ಆಸೆ ಇಡ್ತಿದ್ದಾರೆ. ಯಾರು? ಗುಡ್ಸವಾರ ವಾಲವನೇ. ಅಂದರೆ ಕೆಳಗಡೆ ನಿಂತಿರ್ತಾನಲ್ಲ ಆ ಕುದುರೆ ಸವಾರಿ ಅವನು ಹೇಳ್ತಾನೆ, ನಿಮಗೆ 100 ರೂಪಾಯಿ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಬಂದು ನಮ್ಮನ್ನು ಕಾಪಾಡೋ ತನಕ ನೀವು ಕೈಯನ್ನು ಬಿಡಬೇಡಿ, ಬಿಗಿಯಾಗಿ ಆ ತೆಂಗಿನಕಾಯಿನ ಹಿಡ್ಕೊಳ್ಳಿ ಅಂತ ಹೇಳ್ದ. ಕಾಕಾ ಕಾಕಾ ಆ ऊंट वाले की बारी थी. ಇವಾಗ ಕುದುರೆ ಸವಾರಿ ಅವನು ಏನು ಹೇಳ್ದ, ಜಬ್ ತಕ್ ನಾ ಛೋಡ್ತೆ ಹೈ ತುಮೇ ಕಿತ್ನೆ ರೂಪಾಯಿ ದೇಂಗೆ, 100 ರೂಪಾಯಿ ದೇಂಗೆ. ಯಾರಾದರೂ ಬಂದು ನಮ್ಮನ್ನು ಕಾಪಾಡೋ ತನಕ ನೀವು ಬಿಡಲಿಲ್ಲ ಅಂದರೆ ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ ಎಂದ. ऊंट वालेನೇ ಕಹಾ, ऊंट वाले ಅಂದರೆ ಒಂಟೆ ಸವಾರಿ ಅವನು ಹೇಳ್ತಾನೆ, ಮೈ ಆಪ್ಕೋ 200 ರೂಪಾಯಿ ದೂಂಗಾ, ನಿಮ್ಗೆ 200 ರೂಪಾಯಿ ಕೊಡ್ತೀನಿ, ಲೇಕಿನ್ ನಾರಿಯಲ್ ಕೋ ಛೋಡ್ನಾ ನಹಿ. ಆದರೆ ನೀವು ಯಾವುದೇ ಕಾರಣಕ್ಕೂ ಎಳನೀರನ್ನು ಬಿಡಬೇಡಿ. ಈಗ ಎಳ್ನೀರು ಬಿಟ್ಟರು ಅಂದರೆ ಬಾಬುಬಾಯಿ ಕೈ ಬಿಟ್ಟರು ಅಂದರೆ ಬಾಬುಬಾಯಿ ಸಮೇತ ಎಲ್ಲರೂ ಏನಾಗ್ತಾರೆ, ನೆಲಕ್ಕೆ ಉರುಳ್ತಾರೆ. ಹಾಗಾಗಿ ಗುಡ್ಸವಾರ್ ವಾಲೋನೆ ಕಹಾ ಬಾಬುಬಾಯಿ ಕೋ 100 ರೂಪಾಯಿ दूंगा, जब तक कोई नहीं बचाने के लिए आता है तब तक उस नारियल को मत छोड़ो. और ऊंट वाले ने कहा 200 रुपये दूंगा, अब जब तक कोई बचाने के लिए ना आता है जब तक उस नारियल को मत छोड़ो. ಅಂದರೆ ನಾರಿಯಲ್ ಅಂದರೆ ಎಳ್ನೀರನ್ನ ಬಿಡಬೇಡಿ, ಬಿಡದೇ ಇದ್ದರೆ ನಿಮಗೆ 100 ರೂಪಾಯಿ ಕೊಡ್ತೀನಿ ಅಂತ ಕುದುರೆ ಸವಾರಿ ಅವನು ಹೇಳ್ತಾನೆ. ಬಿಡಬೇಡಿ, ನೀವೇನಾದ್ರು ಬಿಡದೇ ಇದ್ದರೆ ನಿಮಗೆ 200 ರೂಪಾಯಿ ಕೊಡ್ತೀನಿ ಅಂತ ಒಂಟೆ ಸವಾರಿ ಅವನು ಹೇಳ್ತಾನೆ. ನೋಡಿ ಹೇಗಿದೆ ಅವ್ರ ಲಕ್ಕು. 100 और 200 ರೂಪಾಯಿ, 200 ಅಂದರೆ 100-200 ರೂಪಾಯಿ ಕೊಡ್ತೀರಾ, ಬಾಪ್ ರೇ ಬಾಪ್, 300 ರೂಪಾಯಿ ಅಂದರೆ ಅಬ್ಬಾ 300 ರೂಪಾಯಿ. ಬಾಬುಬಾಯಿ ಕಾ ಸಿರ್ ಚಕ್ಕರ್ ಗಯಾ ಅಂದರೆ ಅವನಿಗೆ ಚಕ್ರ ಗಯಾ ಅಂದರೆ ಅವನಿಗೆ ತಲೆ ಸುತ್ಕೊಂಬಂದ್ಬಿಡ್ತು. ಇತನಾ ಸಾರಾ ಪೈಸೆ, ಇಷ್ಟೊಂದು ದುಡ್ಡ. ಖುಷಿ ಸೆ ಉನ್ಹೋನೆ ಅಪ್ನಿ ಹಾಥೋ अपनी दोनों बाहों को फैलाया और नारियल गया हाथ से छूट. ಅಂದರೆ ಖುಷಿಗೆ ಕೈ ನಿಂಗೆ ಆಡಿಸಿ ಅಬ್ಬ ಅಂತ ಕೈ ತೆಗಿತಾರೆ. ಆ ಕೈ ತೆಗೆದಿದ ತಕ್ಷಣ ಯಾವಾಗ ಆ ತೆಂಗಿನಕಾಯಿನ ಬ್ಯಾಲೆನ್ಸ್ ಮಾಡಿರ್ತಾರೆ, ಯಾವಾಗ ಕೈ ಬಿಡುಗಡೆ ಆಗುತ್ತೆ, ಅಲ್ಲಿಗೆ ನಾರಿಯಲ್ ಅಂದರೆ ಆ ಎಳ್ನೀರು ಗ್ರಿಪ್ ಇತ್ತಲ್ಲ, ಆ ಎಳ್ನೀರು ಗ್ರಿಪ್ಪು ಹೊರಟೋಯ್ತು. आप इस चित्र में देख रहे हैं ना, धड़ाम से तीनों जमीन पर गिरे, 3 ಜನನು ಧಬ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. बाबूबाई अपने आप को संभाल ही रहे थे कि एक बहुत बड़ा नारियल उनके सिर पर आ फूटा. ಇನ್ನೇನು ಅವ್ರು ಸುಧಾರಿಸ್ಕೊಂಡು ಹೇಳ್ಬೇಕು ಅನ್ನೋಷ್ಟೊತ್ತಿಗೆ ಏಕ್ ಬಡಾ ನಾರಿಯಲ್, ದೊಡ್ಡದೊಂದು ಎಳ್ನೀರು ಬಂದು ಅವ್ರ ತಲೆ ಮೇಲೆ ದುಪ್ ಅಂತ ಬಿದ್ದೋಯ್ತು. इस चित्र में आप देख रहे हैं ना, उसी तरह आशा होना चाहिए परंतु लालच नहीं होना चाहिए. पाने की जो भी वस्तु पाने के लिए परिश्रम से काम करना चाहिए. ಪರಿಶ್ರಮ ಕೆ ಬಿನಾ ಕುಚ್ ನಹಿ ಮಿಲ್ತಾ. ಅಂದರೆ ಈ ಪಾಠದಿಂದ ನಮ್ಗೆ ಕೊಡ್ತಕ್ಕಂಥ ನೀತಿ ಏನಪ್ಪ ಅಂದರೆ, ಕಷ್ಟಪಟ್ಟು ಅದನ್ನು ಪಡೆಯೋ ಪ್ರಯತ್ನ ಮಾಡಬೇಕು. ಕಷ್ಟ ಇಲ್ಲದೆ ನಾವು ದುರಾಸೆಯಿಂದ ಅದರಿಂದ ಹೋದರೆ ಇದೇ ರೀತಿಯೇ ಆಗೋದು. ಯೋಚನೆ ಮಾಡದೆ 2 ರೂಪಾಯಿಗೆ ತೊಗೊಂಡಿದ್ರೆ ಎಳ್ನೀರು ಸಿಗೋದು, ಇವರು ಸೇಫಾಗಿರ್ತಿದ್ರು. ಇಲ್ಲ 1 ರೂಪಾಯಿಗೆ ತೊಗೊಂಡಿದ್ದರೂ ಆಗ್ತಿತ್ತು, ಇಲ್ಲ 50 ಪೈಸೆಗೆ ತೊಗೊಂಡಿದ್ರು ಆಗಿತ್ತು, ಇಲ್ಲ ಅದು ಬೇಡ 25 ಪೈಸೆಗೆ ತೊಗೊಂಡಿದ್ರು ಆಗಿತ್ತು. ಎಲ್ಲವನ್ನ ಧಿಕ್ಕರಿಸಿ ಆಸೆ ಪಟ್ಟು ಫ್ರೀಯಾಗಿ ಏನೂ ಇಲ್ಲದೆ, ನಯಾ ಪೈಸೆ ಇಲ್ಲದೆ ಅದನ್ನು ತಗೋಬೇಕು ಅಂತ ಆಸೆ ಪಟ್ಟು ಹೋಗಿದ್ದಕ್ಕೆ ಇವರಿಗೆ ಬಂದಂತಹ ದುಸ್ಥಿತಿ ಈ ರೀತಿ ಇದೆ. ಮಕ್ಕಳೇ, ಯಾವತ್ತೂ ಅಷ್ಟೇ ಕಷ್ಟಪಡಿ ಅದರ ಪ್ರತಿಫಲವನ್ನು ಅಪೇಕ್ಷೆ ಪಡಬೇಕು. ಮೈ ಸಮಜ್ತಿ ಹೂँ आप इस पाठ का, ನಾನು ಅಂದ್ಕೊಂಡಿದ್ದೀನಿ ಈ ಪಾಠದ ಸಾರಾಂಶ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆ ನೋಟ್ಸನ್ನು, ಅಂದರೆ ನೆಕ್ಸ್ಟ್ ಕ್ಲಾಸ್ में आपको नोट्स को भेजता हूँ, ಅಂದರೆ ನೋಟ್ಸನ್ನು ಕಳಿಸ್ತೀನಿ. आप नीट नोटबुक में इस प्रश्नोत्तर को लिख लेना चाहिए और ध्यान से पढ़ना भी होगा. मैं उसी तरह मैं यही कहता हूँ कि घर में रहिए, ज़्यादा ಕಿತಾಬ್ ಪಡಿಯೆ. ಅಂದರೆ ಮನೆಯಲ್ಲಿ ಹೆಚ್ಚೆಚ್ಚು ಪುಸ್ತಕ ಓದಿ, ಜೋ ಬಿ ಸಬ್ಜೆಕ್ಟ್ ಹೋ, ಯಾವುದೇ ಸಬ್ಜೆಕ್ಟ್ ಆಗ್ಬೋದು, ಯಾವುದೇ ವಿಷಯ ಆಗ್ಬೋದು, ಓದ್ತಾ ಇರಿ, ಮನೆಯಲ್ಲೇ ಇರಿ, ಸೇಫ್ ಆಗಿರಿ. ಧನ್ಯವಾದ ಛಾತ್ರೋ.